ಒಂದು ಕುಟುಂಬ ಅಂದರೆ ಹೀಗೆ ಅಲ್ವಾ? ಮನೇಲಿರೋ ಸದಸ್ಯರು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಲೇಬೇಕಾಗತ್ತೆ. ಸೊ ನಾನಿಲ್ಲಿ ನನ್ನ ಹಸ್ಬೆಂಡ್ಗೆ ಅಮ್ಮಗೆ ಕಲರ್ಫುಲ್ಲಾಗಿ ಟಿಫನ್ ಮಾಡಿಕೊಡೋಣ ಅಂದ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ದೋಸೆ ಕಾಂಬಿನೇಷನ್ ಕೊಡ್ತಾಯಿದ್ದೀನಿ. ಹಾಗೆಯೇ ಅದಕ್ಕಿಂತ ಮುಂಚೆ ಹಾಲು ಕೂಡ ಕೊಟ್ಟೆ. ಡ್ರೈ ಫ್ರೂಟ್ಸು ರಾತ್ರಿಯೇ ನೆನೆ ಹಾಕಿದ್ದೆ. ಅದಕ್ಕೆ ನಾನು ನನ್ನ ಮಗಳಿಗೆ ಡ್ರೈ ಫ್ರೂಟ್ಸ್ ರಾಗಿ ಸರಿ ಮಾಡಿಬಿಟ್ಟು ಕೊಟ್ಬಿಟ್ಟು ಈಗ ನಾನು ಇಲ್ಲಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಅದಕ್ಕೆ ಕಲರ್ಫುಲ್ಲಾಗಿ ಕ್ಯಾರೆಟು, ಈರುಳ್ಳಿ, ಸಾಂಬಾರು ಸೊಪ್ಪು ಎಲ್ಲ ಹಾಕಿಬಿಟ್ಟು ಅದರ ಜೊತೆಗೆ ನಾನು ಬೆಣ್ಣೆ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಕಲರ್ಫುಲ್ಲಾಗಿತ್ತು. ಸೊ ಇದ್ರ ಜೊತೆಗೆ ನಾನು ವಡೆ ಕೂಡ ಮಾಡ್ತಾಯಿದ್ದೀನಿ. ವಡೆ ಹಿಟ್ಟು ಇತ್ತು. ಸೊ ಅದನ್ನು ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಉದ್ದಿನ ಕಾಳು ಮತ್ತು ಬೆಲ್ಲನ ಒಂದು ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ. ಅದು ಹೆಲ್ದಿ ಫುಡ್ಸು, ತುಂಬಾ ಚೆನ್ನಾಗಿತ್ತು. ಸೊ ಹಸ್ಬೆಂಡು ಆಮ್ಲೆಟ್ ಕೂಡ ಕೊಡು ಅಂತ ಹೇಳಿದ್ರು. ಸೊ ಅದ್ರ ಜೊತೆಗೆ ನಾನು ಆಮ್ಲೆಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಲರ್ಫುಲ್ಲಾಗಿ ಮನೆಯವರಿಗೆ ಬಡಿಸೋದಕ್ಕಿಂತ ಖುಷಿ ಇನ್ನೇನಿದೆ ಅಲ್ವಾ? ಸೊ ತುಂಬಾ ಖುಷಿಪಟ್ಟು ನಾನು ಈ ಥರ ಮಾಡಿದ್ದೀನಿ. ಥ್ಯಾಂಕ್ ಯು.